ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಶಾಣಬಸವ ಕಮಲಾಪುರ ಅಂತ, ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ KRS ಪಾರ್ಟಿ. ಬೆಳಗ್ಗೆ 7 ಗಂಟೆ ಆಗಿದೆ. 7 ಗಂಟೆಯಲ್ಲಿ ಹಳ್ಳಿಯಲ್ಲಿ ಯಾವ ಥರ ಮದ್ಯ ಮಾರಾಟ, ದಾರು ಮದ್ಯ ಅಂದರೆ ನಮ್ಮ ಹಳ್ಳಿ ಜನ ಗೊತ್ತಾಗಲ್ಲ. ಈ ದಾರು BP ಇದೆಲ್ಲ ಫುಲ್ಲು ಕೊಂಡ್ಕೊಂಡು ಬಂದಿದ್ದಾನೆ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಹಳ್ಳಿ ಒಳಗೆ ಚಹಾ ಕುಡ್ಲಿಕ್ಕೆ ಚಹಾ ಸಿಗೋದಿಲ್ಲ, ಅದಕ್ಕಿಂತ ಮುಂಚೆ ದಾರು ಸಿಗ್ತೈತೆ. ಅಂದರೆ ನಮ್ಮ ಊರು, ನಮ್ಮ ಹಳ್ಳಿಗಳು ಯಾವ ಮಟ್ಟಕ್ಕೆ ಇವ್ರು ಬೆಳೆಸ್ತಾ ಇದ್ದಾರೆ, ಯಾವ ಮಟ್ಟಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಒಂದು ಅರ್ಥ ಆಗ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಬಕಾರಿ ಇಲಾಖೆ, ಪೊಲೀಸ್ನವ್ರು ಏನು ಮಾಡ್ತಾಯಿದ್ದಾರೆ ಅದಂತೂ ನಮಗಂತೂ ಒಂದು ಗುರುತಾಗ್ತಿಲ್ಲ. ಮೊನ್ನೆ ಫೋನ್ ಮಾಡಿ ಹೇಳಿದ್ದೀನಿ, ಅದಕ್ಕಿಂತ ಮೊದಲು ಈ ಒಂದು 15 ದಿನದಿಂದ ಮೊದಲು ಫೋನ್, ಸರ್ ಈ ಥರ ಇಲ್ಲಿಗಲ್ ಆಗಿ ಮದ್ಯ ಮಾರಾಟ ಆಗ್ತಾಯಿದೆ, ಅದು ಒಂಚೂರು ಕಡಿವಾಣ ಹಾಕಿದೆ. ಇಲ್ಲ ಸರ್ ಹಾಕಿದ್ದೀವಿ ಅಂತಂದ್ರೆ ಹಾಕಿದ ಮೇಲೆ ಇದು ಬೆಳಗ್ಗೆ 6:30 ಗಂಟೆಗೆ ಎಣ್ಣೆ ಹುಡುಗೇರಿಯಲ್ಲಿ ಪ್ರತ್ಯಕ್ಷ ಆಯಿತು. ನಮ್ಮೂರಿಂದ ಬಂತು, ನಾವು ಅಲ್ಲಿ ಕೈ ಮಾಡಿದ್ವಿ, ನಿಲ್ಲಿವ್ನು ಮತ್ತು ಫಾಲೋಅಪ್ ಮಾಡ್ಕೊಂಬಂದು ನಾವು ಇಲ್ಲಿ ಬಂದು ಹಿಡಿದಿದ್ದೀವಿ ಗಾಡಿ. ಈ ಅಂಗಡಿಗೆ ಆಗ್ತಾಯಿದ್ದೆ, ಇಲ್ಲೇ ಈ ವಡಗೇರಿ ಈ ಅಂಗಡಿಗೆ ಆಗ್ತಾಯಿದ್ದೆ. ಈ ಪಟ್ಟಿ ಅಂಗಡಿ ನೋಡ್ಕೊಡ್ರಿ, ಅದು ಏನು ಚಹಾ ಸಿಗ್ಬೇಕು, ಚಹಾ ಕುರ್ಕುರಿ ಕಾಣಿಸ್ತೈತೆ, ಅದ್ರ ಒಳಗೆಲ್ಲ ದಾರು ತುಂಬಿದೆ ಅವನ ಅಂಗಡಿಯಲ್ಲಿ. ಅದರ ಎಲ್ಲ ದಾರು ತುಂಬಿ ದಾರು ಮಾರ್ತಾರೆ. ಇದರಲ್ಲಿ ನೋಡ್ಬರಿ, ಇಲ್ಲಿ ಇದೆಲ್ಲ ಫುಲ್ ಆಗಿರುವಂಥ ಪ್ಯಾಕಿಂಗ್, ಇದೆಲ್ಲ ದಾರು ಮುಚ್ಚಿಟ್ಟಿದ್ದಾನೆ ಅವನು. ಯಾರ ಕಣ್ಣು ಬೀಳಬಾರ್ದನ್ನೋ ಉದ್ದೇಶ ಇದರೊಳಗೆ. ಇಲ್ಲಿ ಬಾರಪ್ಪ ಮುಂದೆ, ಇದು ದಾರು ಇದು ಏನು ರಗ್ ಮುಚ್ಚಿದ ನೋಡ್ರಿ, ಇದೆಲ್ಲ ಕಾಣ್ತಾ ಇರೋಂಥ ದಾರು. ಈ ದಾರು ಕಮ್ಮಿ ಏನಿಲ್ಲ ಅಂದರೂ ಒಂದು 10 ಹಳ್ಳಿಗೆ ಆಗ್ಬೋದು. ಈಗ ಇಲ್ಲಿ ಕಮಲಾಪುರ, ಎಣ್ಣೆ ವಡಗೇರಿ, ಮಾರ್ನಾಳು, ಯಾವ ಊರಿಗೆ ಯಾವ ಥರ ಅನ್ಸ್ತಾನೆ ಅನ್ನೋದು ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗ್ಬೇಕು ನಾವು ಬೆಳಗ್ಗೆ 6 ಗಂಟೆಗೆ ಅವ್ನು ಫಾಲೋಅಪ್ ಮಾಡಿ ಹಿಡ್ಕೊಂಡಾಗ ಗಾಡಿ ಸಿಕ್ಕಿದೆ. ಈಗ 112 ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀವಿ, ಈಗ ಏನು ಹೇಳ್ತಾರೆ ನೋಡೋಣ. ಅಬಕಾರಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀವಿ, ಸುರ್ಪುರು ಸರ್ ಹಿಡಿದು ಸ್ಟೇಷನ್ಗೆ ಒಪ್ಪಿಸ್ರಿ, ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಸ್ಟೇಷನ್ ಹತ್ರ ಕರೆಸ್ತೀವಿ. ಅಬಕಾರಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಅಲ್ಲಿಗೆ ಕರೆಸಿ ವಿಚಾರಣೆ ಏನನ್ನೋದು ನಾವು ಲೈವ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೇವೆ. ನಮಸ್ಕಾರ.